ನಮಸ್ಕಾರ ಸ್ನೇಹಿತರೆ ಕಂಪ್ಯೂಟರ್ ಸಾಕ್ಷರತಾ ಪ್ರಶ್ನೆಗಳ ಸರಣಿ ಏನ್ ಮಾಡ್ತಾ ಇದೀವಿ ಫಾರ್ ಕೆಪಿಎಸ್ಸಿ ಗ್ರೂಪ್ ಸಿ ಎಕ್ಸಾಮ್ಸ್ ಸಿಟಿಐ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತೆ ಇದು 5ನೇ ವಿಡಿಯೋ ಈಗ ಹೊಸ ಸೀರೀಸ್ ಮಾಡಿರೋದ್ರಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಡಿಸ್ಕಸ್ ಮಾಡ್ತೀನಿ. ಇತ್ತೀಚೆಗೆ ಬಂದಿದ್ವು ಈ ರೀತಿ ಕ್ವಶನ್ಸ್ ಗಳು ಪ್ಯಾಟರ್ನ್ ಕೇಳಿದ್ದ ಕೆಪಿಎಸ್ಸಿಯ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಲ್ಲಿ. ಹಾಗಾಗಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಪ್ಲೇ ಲಿಸ್ಟ್ ಸಿಟಿಐ ಗೆ ಸಪರೇಟ್ ಇದೆ, ಹಾಗೆ ಇನ್ನೊಂದು ಪ್ಲೇ ಲಿಸ್ಟ್ ಇದೆ ಕನ್ನಡ ಕಂಪ್ಯೂಟರ್ ಇಂಗ್ಲಿಷ್ ಅಂತ. ಆ ಪ್ಲೇ ಲಿಸ್ಟ್ ಕೂಡ ನೋಡಿ, ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಈ ಪ್ಲೇ ಲಿಸ್ಟ್ ಲಿಂಕ್ಸ್ ಗಳನ್ನ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಸಿಗುತ್ತೆ. ಪುನೀತ್ ಫೋರಂ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಎಲ್ಲ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ ಹಾಗಾದ್ರೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತೀನಿ. ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಎಲ್ಲಾ ಕ್ವಶನ್ಸ್ ಕೂಡ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇತ್ತೀಚೆಗೆ ಕ್ವಶನ್ಸ್ ಏನ್ ಬಂದಿದ್ವೋ ಆ ಪ್ಯಾಟರ್ನ್ ಅಲ್ಲಿ ಇರತಕ್ಕಂಥದ್ದು. ಯಾವ ಟ್ರಾನ್ಸ್ಮಿಷನ್ ಏಕಮುಖಿಯ ಸಂಪರ್ಕ ಎಂದು ಕರೆಯಲಾಗುತ್ತದೆ? ವಿಚ್ ಟ್ರಾನ್ಸ್ಮಿಷನ್ ಮೋಡ್ ಇಸ್ ಒನ್ ವೇ ಕಮ್ಯುನಿಕೇಶನ್? ಕಮ್ಯುನಿಕೇಶನ್ ಅಂದ್ರೆ ಗೊತ್ತಲ್ಲ, ಏನು ಒಂದ್ ಕಡೆಯಿಂದ ಒಂದ್ ಕಡೆ ನಾವು ಏನೇ ಇನ್ಫಾರ್ಮೇಶನ್ ತಲುಪಿಸೋದು. ಅದು ಇವಾಗೆಲ್ಲ ಆನ್ಲೈನ್ ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ನೆಟ್ವರ್ಕ್ಸ್ ಗಳಿವೆ. ಈ ನೆಟ್ವರ್ಕಿಂಗ್ ಅಲ್ಲಿ ನಿಮ್ಗೆ ಸಿಂಪ್ಲೆಕ್ಸ್, ಡ್ಯೂಪ್ಲೆಕ್ಸ್, ಹಾಫ್ ಡ್ಯೂಪ್ಲೆಕ್ಸ್ ಅಂತ ಬರುತ್ತೆ. ಸೊ ಯಾವುದು ಒಂದು ಸಿಂಗಲ್ ಮೋಡ್ ಒನ್ ವೇ ಕಮ್ಯುನಿಕೇಶನ್ ಇರ್ತಕ್ಕಂಥದ್ದು ಅಂತ ಕೊಟ್ಟಿದೆ. ಸಿಂಪಲ್ ಅಲ್ಲ, ಇಲ್ಲಿ ಸಿಂಪ್ಲೆಕ್ಸ್ ಸಿಂಪಲ್ ಅಂತಿದೆ. ಸಿಂಪಲ್ ಇಸ್ ಡಿಫರೆಂಟ್. ನಾನು ಕಮ್ಯುನಿಕೇಶನ್ ಅಲ್ಲಿ 3 ಟೈಪ್ಸ್ ಆಫ್ ಮಾಡ್ತೀವಿ ಕಮ್ಯುನಿಕೇಶನ್ ಅಲ್ಲಿ. ಓಕೆ, ಏನದು? ಒಂದು ಸಿಂಪ್ಲೆಕ್ಸ್, ಇನ್ನೊಂದು ಆಫ್ ಡೂಪ್ಲೆಕ್ಸ್, ಇನ್ನೊಂದು ಡೂಪ್ಲೆಕ್ಸ್. ಇದರಲ್ಲಿ ಏಕಮುಖಿ ಇರ್ತಕ್ಕಂಥದ್ದು ಸಿಂಪ್ಲೆಕ್ಸ್. ಎಕ್ಸಾಂಪಲ್ ಒಂದ್ಸಲ ಇದನ್ನ ಇನ್ನೊಂದು ತರ ಕೇಳ್ತಾನೆ. ಎಕ್ಸಾಂಪಲ್ ಕೊಟ್ಬಿಟ್ಟು ಯಾವ್ದಾರೋ ಒಂದು, ಫಾರ್ ಎಕ್ಸಾಂಪಲ್ ಮೌಸ್, ನಾವೀಗ ಮಾನಿಟರ್, ಇದು ಸಿಂಪ್ಲೆಕ್ಸ್ ಒನ್ ವೇ ಟ್ರಾನ್ಸ್ಮಿಷನ್. ಅದು ನಾವೇನ್ ಕೊಡ್ತೀವಿ ಇನ್ಪುಟ್ ಔಟ್ಪುಟ್ ಬರುತ್ತೆ, ಆಯ್ತಾ. ಈಗ ಆಫ್ ಡೂಪ್ಲೆಕ್ಸ್ ಅಂದ್ರೆ ಈಗ ವಾಕಿ ಟಾಕಿ ಒಂದು ಪ್ರೆಸ್ ಮಾಡ್ಬಿಟ್ಟು ಒಂದು ಫ್ರೀಕ್ವೆನ್ಸಿ ಸೆಲೆಕ್ಟ್ ಮಾಡ್ಬಿಟ್ಟು ಪ್ರೆಸ್ ಮಾಡಿ ಒಬ್ರು ಮಾತಾಡಿ ಅದು ರಿಸೀವ್ ಆದ್ಮೇಲೆ ಅವ್ರು ಪ್ರೆಸ್ ಮಾಡಿ ಬಟನ್ ಅವ್ರು ಮಾತಾಡ್ತಾರೆ. ದಟ್ ಈಸ್ ಕಾಲ್ಡ್ ಆಫ್ ಡೂಪ್ಲೆಕ್ಸ್. ಓಕೆ, ಸೊ ಸಿಂಪ್ಲೆಕ್ಸ್ ಅಂತಕ್ಕಂಥದ್ದು ಯೂನಿ ಡೈರೆಕ್ಷನಲ್. ಓಕೆ, ಒಂದ್ ಕಡೆಯಿಂದ ಒಂದ್ ಕಡೆ ಒಂದೇ ಡೈರೆಕ್ಷನ್ ಹೋಗುತ್ತೆ. ಈಗ ಮಾನಿಟರ್ ಇಂದ ನಮಗ್ ಬರಲ್ಲ, ನಾವ್ ಇಲ್ಲಿಂದ ಮಾನಿಟರ್ ಮೌಸ್ ನಾವ್ ಇಲ್ಲಿ ಕ್ಲಿಕ್ ಮಾಡ್ತೇವೆ, ಅದು ಹೋಗುತ್ತೆ ಒಂದೇ ಡೈರೆಕ್ಷನ್. ಓಕೆ, ಓನ್ಲಿ ಒನ್ ಡೈರೆಕ್ಷನ್. ಆಫ್ ಡೂಪ್ಲೆಕ್ಸ್ ಅಂತಕ್ಕಂಥದ್ದು 2 ಡೈರೆಕ್ಷನಲ್ ಬಟ್ ಒನ್ ಅಟ್ ಅ ಟೈಮ್, ಒಂದ್ಸಲ ಮಾತ್ರ. ಈಗ ನಾನು ಹೇಳಿದೆ ವಾಕಿ ಟಾಕಿ ಎಕ್ಸಾಂಪಲ್. ಓಕೆ, ಇದಕ್ಕೆ ಎಕ್ಸಾಂಪಲ್ ಕೀಬೋರ್ಡ್ ಅಂಡ್ ಮಾನಿಟರ್. ಅಂದ್ರೆ ಇಲ್ಲಿಂದ ಒಬ್ಬ ಮಾತಾಡ್ತಾನೆ, ಪ್ರೆಸ್ ಮಾಡ್ತಾನೆ, ಅವ್ನ್ ಆದ್ಮೇಲೆ ಇನ್ನೊಬ್ಬ ಮಾತಾಡಕ್ ಸಾಧ್ಯ. ಒಟ್ಟೊಟ್ಟಿಗೆ ಈಗ ಮೊಬೈಲ್ ಇದೆಯಲ್ಲ, ಮೊಬೈಲ್ ಟೆಲಿಫೋನ್, ಅದು ಫುಲ್ ಡೂಪ್ಲೆಕ್ಸ್, ಅದು 2 ಡೈರೆಕ್ಷನಲ್. ಅಂದ್ರೆ ಇಲ್ಲಿ ಮಾತಾಡ್ತಿದ್ರೆ ಅವನು ಮಾತಾಡ್ತಾ ಇರ್ಬೋದು, ಇಬ್ರಿಗೂ ನಿನ್ ವಾಯ್ಸ್ ಅವ್ನಿಗೆ ಕೇಳಿಸ, ಅವ್ನ ವಾಯ್ಸ್ ನಿಮ್ಗೆ ಕೇಳಿಸುತ್ತೆ. ಓಕೆ, ಬಟ್ ವಾಕಿ ಟಾಕಿ ಹಂಗಲ್ಲ, ಒಬ್ರು ಮಾತಾಡಿದ್ಮೇಲೆ ಇನ್ನೊಬ್ರು ಮಾತಾಡೋದು. ಯಾಕೆ ಒಬ್ರು ಮಾತಾಡ್ಬೇಕಾದ್ರೆ ಇನ್ನೊಬ್ರದ್ದು ಕೇಳಿಸಲ್ಲ. ಸೊ ಅದನ್ನ ನಾವೇನ್ ಹೇಳ್ತೀವಿ ಬೈ ಡೈರೆಕ್ಷನಲ್, ಫುಲ್ ಡೂಪ್ಲೆಕ್ಸ್. ಆಫ್ ಡೂಪ್ಲೆಕ್ಸ್ ಬಂದು ಯೂನಿ ಡೈರೆಕ್ಷನಲ್, ಅಂದ್ರೆ ಅದು 2 ಡೈರೆಕ್ಷನ್ ಅಲ್ಲೇ, ಆದ್ರೆ ಒನ್ ಅಟ್ ಎ ಟೈಮ್. ಒಂದ್ಸಲ ಹೋದ್ಮೇಲೆ ಇನ್ನೊಂದ್ಸಲ ಬರಕ್ ಸಾಧ್ಯ, ಒಟ್ಟಿಗೆ ಬರಲ್ಲ. ಇದ್ರಲ್ಲಿ ಹಂಗಲ್ಲ, ಒಟ್ಟಿಗೆ ಬರುತ್ತೆ ಫುಲ್ ಡೂಪ್ಲೆಕ್ಸ್ ಅಲ್ಲಿ. ಸೊ ದಿಸ್ ಇಸ್ ಕಮ್ಯುನಿಕೇಶನ್ ನೆಟ್ವರ್ಕ್ ಅಲ್ಲಿ ನಾವು ಮಾಡ್ತಕ್ಕಂಥ ಟ್ರಾನ್ಸ್ಮಿಷನ್ ನೆಟ್ವರ್ಕ್ ಬಗ್ಗೆ ಇರ್ತಕ್ಕಂಥದ್ದು. ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ವೆರಿ ಇಂಪಾರ್ಟೆಂಟ್. ಎಸ್, ನೆಕ್ಸ್ಟ್ ಬರ್ತೇನೆ ನೋಡಿ. ಈ ಕ್ವಶನ್ ಈಗ ಮೊನ್ನೆ ಕೂಡ ಕೋಆಪರೇಟಿವ್ ಇನ್ಸ್ಪೆಕ್ಟರ್ ಕೇಳಿದ್ದ ಇದೇ ರೀತಿ ಕ್ವಶನ್, ಬಟ್ ಅಲ್ಲಿ ಕ್ವಶನ್ ಚೇಂಜ್ ಅಷ್ಟೇ. ಟೋಪೋಲಜಿ ಬಗ್ಗೆ ಕೇಳಿದ್ದ. ಯಾವ ಟೋಪೋಲಜಿಯಲ್ಲಿ ಎಲ್ಲಾ ಕಂಪ್ಯೂಟರ್ಗಳು ಒಂದಕ್ಕೊಂದು ಜೋಡಣೆ ಆಗಿವೆ? ಟೋಪೋಲಜಿ ವಿಚ್ ಹ್ಯಾಸ್ ಕಂಪ್ಲೀಟ್ಲಿ ಇಂಟರ್ ಕನೆಕ್ಟೆಡ್ ಕಂಪ್ಯೂಟರ್ ಇಸ್ ಕಾಲ್ಡ್. ಪ್ರತಿ ಒಂದು ಕಂಪ್ಯೂಟರ್ ಇಂಟರ್ ಕನೆಕ್ಟ್ ಆಗಿರ್ಬೇಕು. ಮೊನ್ನೆ ಎಕ್ಸಾಮ್ ಅಲ್ಲಿ ಕೇಳಿದ, ಯಾವ್ದು ಕೇಳಿದ್ದ ಅವನು? ಒಂದು ಸೆಂಟ್ರಲ್ ಹಬ್ ಇರುತ್ತೆ, ಅದಕ್ಕೆ ಪ್ರತಿ ಒಂದು ಕಂಪ್ಯೂಟರ್ಗಳು ಕನೆಕ್ಟ್ ಆಗಿರ್ತದೆ. ಸೊ ಅದಕ್ಕೆ ಅಂತ ಕರಿತೀವಿ ಅಂತ ಕೇಳಿದ್ದ. ಇದನ್ನ ನಾವೇನಂತ ಕರಿತೀವಿ? ಸ್ಟಾರ್. ಇದು ಇಲ್ಲಿ ಎಲ್ಲಾ ಕಂಪ್ಯೂಟರ್ ಇಂಟರ್ ಕನೆಕ್ಟ್. ಈಗ ಎಷ್ಟೊಂದು ಕಂಪ್ಯೂಟರ್ ಇದೆ ಅಂತ ಇಟ್ಕೊಳ್ಳಿ, ಇದಕ್ಕಿದು ಕನೆಕ್ಟ್, ಇದಕ್ಕಿದು ಕನೆಕ್ಟ್, ಇದಕ್ಕಿದು ಕನೆಕ್ಟ್, ಇದಕ್ಕೆ ಎಲ್ಲಾ ಕಂಪ್ಯೂಟರ್ಗೆ ಇದು ಕನೆಕ್ಟ್. ಹಂಗೆ ಈ ಈಗ ಇನ್ನೊಂದು ತಗೊಳ್ಳಿ, ಇದು ಇಲ್ಗೂ ಕನೆಕ್ಟ್ ಆಗುತ್ತೆ, ಇಲ್ಗೂ ಕನೆಕ್ಟ್ ಆಗುತ್ತೆ, ಇಲ್ಗೂ ಕನೆಕ್ಟ್ ಆಗುತ್ತೆ, ಇಲ್ಗೂ ಕನೆಕ್ಟ್ ಆಗುತ್ತೆ, ಎಲ್ಲಾ ಕಡೆ ಕನೆಕ್ಟ್. ಹಂಗೆ ಪ್ರತಿಯೊಂದು ಕೂಡ, ಇದು ಕೂಡ ಇಲ್ಲಿ ಕನೆಕ್ಟ್, ಹಿಂಗೆ ಎಲ್ಲ ಪ್ರತಿಯೊಂದು ಒಂದಕ್ಕೊಂದು ಕನೆಕ್ಟ್ ಆಗುತ್ತೆ. ಅದನ್ನ ಮೆಶ್ ಟೋಪಾಲಜಿ ಅಂತ ಕರಿತೀವಿ. ಓಕೆ, ಇವೆಲ್ಲ ಗೊತ್ತಿರ್ಬೇಕು. ಮೆಶ್ ಟೋಪಾಲಜಿ, ಇದನ್ನ ಮೆಶ್ ಅಂತ ಕೂಡ ಕರಿತೀವಿ. ಮತ್ತೆ ಇನ್ನೊಂದು ಕೇಳ್ತಾನೆ, ಟ್ರೀ ಬ್ರಾಂಚಸ್ ತರ ಇರುತ್ತೆ ಅಂತ ಕೇಳ್ತಾನೆ. ನೋಡಿ, ಇದನ್ನ ಟ್ರೀ ಟೋಪಾಲಜಿ. ಬ್ರಾಂಚ್ ತರ ಇರ್ತವೆ, ಅಂತದನ್ನ ಏನಂತ ಕರಿತೀವಿ ಅಂತ ಕೇಳ್ತಾನೆ. ಮತ್ತೆ ಒಂದು ಸಿಂಗಲ್ ಲೈನ್ ಅಲ್ಲಿ ಇರುತ್ತೆ. ಅಥವಾ ಇನ್ನೊಂದು ಕೇಳ್ತಾನೆ, ಒಂದು ಕಂಪ್ಯೂಟರ್ 2 ಕಂಪ್ಯೂಟರ್ಗೆ ಕನೆಕ್ಟ್ ಆಗಿರುತ್ತೆ ಅಂತ ಕೇಳ್ತಾನೆ.
ಅಥವಾ ಒಂದು ಕಂಪ್ಯೂಟರ್ ಅಥವಾ ಒಂದು ನೋಡ್ ಒಂದು ನೆಟ್ವರ್ಕ್ ಎರಡು ನೆಟ್ವರ್ಕ್ ಕನೆಕ್ಟ್ ಅಥವಾ ಒಂದು ಡಿವೈಸ್ ಎರಡು ಡಿವೈಸ್ ಕನೆಕ್ಟ್ ಆಗಿರುತ್ತೆ ಅಂತ ಕೇಳ್ತಾರೆ. ಅಂದ್ರೆ ರಿಂಗ್ ಅಂತ ಕರಿತೀವಿ. ಸ್ಟಾರ್ ಒಂದು ಸೆಂಟ್ರಲ್ ಹಬ್ಗೆ ಎಲ್ಲ ಕಂಪ್ಯೂಟರ್ ಕನೆಕ್ಟ್ ಆಗುತ್ತೆ. ಸೊ ಇವೆಲ್ಲ ಗೊತ್ತಿರಬೇಕು ಸ್ನೇಹಿತರೆ, ನೆಟ್ವರ್ಕ್ ಟೋಪಾಲಜಿಸ್ಟ್ ಕೇಳ್ತಾರೆ. ಓಕೆ, ಮೊನ್ನೆ ಕೂಡ ಬಂದಿತ್ತು ಕ್ವಶನ್, ಸ್ಟಾರ್ ಟೋಪಾಲಜಿ ಬಗ್ಗೆ ಕೇಳಿದ್ದ. ಅರ್ಥ ಆಗ್ತಿದೆಯಲ್ಲ? ಇದು ಮೆಶ್. ನೆಕ್ಸ್ಟ್ ಬರ್ತದೆ. ದಿಸ್ ಇಸ್ ವೆರಿ ಈಸಿ ಕ್ವಶನ್. ನೀವು ನೋಡಿದ ತಕ್ಷಣ ಇದೇನಪ್ಪ ಹಿಂಗ್ ಕೊಟ್ಬಿಟ್ಟಿದ್ರೆ ಅನ್ಕೋಬೇಡಿ, ವೆರಿ ಈಸಿ ಕ್ವಶನ್. ಇಂಟಿಜರ್ ಎಕ್ಸ್ ಅಂತಕ್ಕಂಥದ್ದು 10, ಇಂಟಿಜರ್ ವೈ ಅಂತಕ್ಕಂಥದ್ದು 5, ಇಂಟಿಜರ್ ಝೆಡ್ ಅಂದ್ರೆ ಏನು ಅಂದ್ಬಿಟ್ಟು ಝೆಡ್ ಅಂತಕ್ಕಂಥದ್ದು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಪ್ರಿಂಟ್ ದ ವ್ಯಾಲ್ಯೂ ಆಫ್ ಝೆಡ್. ಏನಿಲ್ಲ ಸರ್, ಇಲ್ಲಿ ಏನಿದೆ ಅದನ್ನ ಹಾಕೊಂಡು ಝೆಡ್ ಇಸ್ ಈಕ್ವಲ್ ಟು ಎಕ್ಸ್ ಅಂದ್ರೆ 10 ಪ್ಲಸ್ 1 ಪ್ಲಸ್ ವೈ ಅಂತಕ್ಕಂಥದ್ದು 5 ಮೈನಸ್ 1. ಸುಮ್ಮನೆ ಮಾಡ್ಕೊಂಡು ಹೋಗೋದಷ್ಟೇ, ಅದನ್ನೊಂದು ಕನ್ಫ್ಯೂಸೇ ಇಲ್ಲ. ಸೊ 15. ಸೊ ಏನಿದೆ ಆನ್ಸರ್ 15 ಇಸ್ ದ ರೈಟ್ ಆನ್ಸರ್. ಓಕೆ, ಏನಿದೆ ಹಂಗೆ ಹಾಕೊಂಡು ಹೋಗಿ. ಇದನ್ನ ತುಂಬಾ ಡಿಫಿಕಲ್ಟಿ ಮಾಡ್ಕೊಳಕ್ ಹೋಗ್ಬಿಡಿ, ಈಸಿನೇ ಕೊಟ್ಟಿರ್ತಾನೆ. ಈ ಕ್ವಶನ್ ನೋಡ್ಬಿಟ್ಟು ಇದೇನು ಈ ತರ ಕೇಳ್ಬಿಟ್ಟ ಅಂತ ಅನ್ಕೋಬಿಡಿ. ಇಟ್ ಇಸ್ ವೆರಿ ಈಸಿ ಕ್ವಶನ್. ಸೊ ನೆಕ್ಸ್ಟ್, ಕಂಪ್ಯೂಟರ್ ವ್ಯವಸ್ಥೆಯಲ್ಲಿನ ಅತಿ ವೇಗದ ಸ್ಮರಣೆ ಯಾವುದು? ಫಾಸ್ಟೆಸ್ಟ್ ಮೆಮೊರಿ. ನೋಡಿ, ಇದು ಈಸಿ ಕ್ವಶನ್. ಇದನ್ನ ಹಿಂಗೆ ಕೇಳಬೇಕು ಅಂತೇನಿಲ್ಲ. ಇದು ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ, ಯಾಕಂದ್ರೆ ಇದ್ರ ಬಗ್ಗೆ ಇನ್ನೊಂದ್ ತರ ಕೇಳ್ತಾನೆ. ಈಗ ಫಾರ್ ಎಕ್ಸಾಂಪಲ್ ಮೆಮೊರಿ ಅಥವಾ ಸ್ಮರಣೆ ಅಲ್ಲಿ ನಾವು ಎಷ್ಟು ವಿಧವಾಗಿ ಮಾಡ್ತೀವಿ? 2 ವಿಧವಾಗಿ ಮಾಡ್ತೀವಿ. ಒಂದು ಪ್ರೈಮರಿ, ಸೆಕೆಂಡರಿ ಅಲ್ವಾ ಸರ್? ಈಗ ಫಾರ್ ಎಕ್ಸಾಂಪಲ್ ಅತಿ ವೇಗದ್ದು ಯಾವುದು ಅಂತಂದ್ರೆ ನಾವ್ ಹೇಳ್ತೀವಿ ಕ್ಯಾಶ್ ಮೆಮೊರಿ ಅಂತ ಕರಿತೀವಿ. ಈಗ ರಾಮ್ ಇದೆ, ರ್ಯಾಮ್ ಇದೆ, ಇಲ್ಲಿ ರಾಮ್ ಇದೆ, ರ್ಯಾಮ್ ಇದೆ, ಫ್ಲಾಶ್ ಮೆಮೊರಿ ಅಂತಿದೆ, ಕ್ಯಾಶ್ ಮೆಮೊರಿ ಅಂತಿದೆ. ಈಗ ಕ್ಯಾಶ್ ಮೆಮೊರಿ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ. ಅರ್ಥ ಆಗ್ತಿದಿಲ್ಲ ಹೆಂಗ್ ಕೇಳ್ತಾನೆ ಅಂತ? ಪ್ರೈಮರಿ ಮೆಮೊರಿನ ಸೆಕೆಂಡರಿ ಮೆಮೊರಿ, ರಾಮ್ ಪ್ರೈಮರಿನ ಸೆಕೆಂಡರಿ ಮೆಮೊರಿ ಎಕ್ಸಾಂಪಲ್ ಅವನೇ. ಈಗ ಕೆಳಗಿನವುಗಳಲ್ಲಿ ಯಾವುದು ಸೆಕೆಂಡರಿ ಒಂದು ಸ್ಮರಣೆಯ ಉದಾಹರಣೆ ಅಂತ ಕೇಳಬಹುದು. ಸಿಂಪಲ್ ಕ್ವಶನ್ ಈ ರೀತಿ ಕೇಳ್ತಾರೆ. ಪ್ರೈಮರಿ ಮೆಮೊರಿಲಿ ಕ್ಯಾಶ್ ಮೆಮೊರಿ ಆಗಿರ್ಬೋದು, ರ್ಯಾಮ್ ಆಗಿರ್ಬೋದು, ರಾಮ್ ಆಗಿರ್ಬೋದು. ಅದರಲ್ಲಿ ರ್ಯಾಮ್ ಅಲ್ಲಿ ನಮ್ಗೆ ಎಸ್ ರ್ಯಾಮ್, ಡಿ ರ್ಯಾಮ್ ಅಂತೆಲ್ಲ ಬರುತ್ತೆ. ಇದೆಲ್ಲ ಇಂಟರ್ನಲ್ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿ ಅಂತ ಕೂಡ ಕರಿತೀವಿ. ಇನ್ನೊಂದು ಎಕ್ಸ್ಟರ್ನಲ್ ಮೆಮೊರಿ ಅಥವಾ ಸೆಕೆಂಡರಿ ಮೆಮೊರಿ ಅಂತ ಕರಿತೀವಿ. ಅದು ಯಾವ್ದು ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಹೊರಗಡೆಯಿಂದ ಕನೆಕ್ಟ್ ಮಾಡ್ತೀರಾ, CD, DVD ಡಿಸ್ಕ್ ಇರುತ್ತೆ, ಹಾರ್ಡ್ ಡಿಸ್ಕ್ ಇರುತ್ತೆ, USB ಇರುತ್ತೆ. ಇವೆಲ್ಲ ಸೆಕೆಂಡರಿ ಮೆಮೊರಿ ಅಥವಾ ಎಕ್ಸ್ಟರ್ನಲ್ ಮೆಮೊರಿ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇಂಟರ್ನಲ್ ಮೆಮೊರಿ ಅಥವಾ ಪ್ರೈಮರಿ ಮೆಮೊರಿ, ಸೆಕೆಂಡರಿ ಅಥವಾ ಎಕ್ಸ್ಟರ್ನಲ್ ಮೆಮೊರಿ ಅಂದ್ರೇನು, ಯಾವ ವಿಧದಲ್ಲಿ ಬರುತ್ತೆ ಇದು ಗೊತ್ತಿಲ್ಲ. ಸಿಂಪಲ್ ಕ್ವಶನ್ಸ್ ಬರ್ತವೆ ಎಕ್ಸಾಮ್ ಅಲ್ಲಿ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಈ ಕ್ವಶನ್ ಇದು ಸಿಂಪಲ್ ಇತ್ತು, ಬಟ್ ಅದ್ರ ಜೊತೆಗೆ ನೀವು ಯಾವ ಮೆಮೊರಿಗಳು ಯಾವ್ದಾವ್ದು ಬರುತ್ತೆ ಸುಮ್ನೆ ಕೇಳ್ಬೋದು ನಿಮ್ಗೆ. ಈ ಪ್ರಾಮ್, ಓಕೆ, ಅಥವಾ ಎಸ್ ರ್ಯಾಮ್, ಸ್ಟ್ಯಾಟಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಡೈನಮಿಕ್ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಇದು ಪ್ರೈಮರಿನ ಸೆಕೆಂಡರಿ ಮೆಮೊರಿನ? ಸಿಂಪಲ್ ಆಗಿ ಕೇಳ್ಬೋದು ಅಷ್ಟೇ. ನೆಕ್ಸ್ಟ್ ಬರ್ತೇನೆ. ಡೆಸ್ಕ್ಟಾಪ್ ಐಕಾನು ಈ ಕೆಳಗಿನವುಗಳನ್ನು ಪ್ರತಿನಿಧಿಸುವ ಸಂಕೇತ ಎಂಬುದಾಗಿ ಭಾವಿಸಬಹುದಾಗಿದೆ. ಓಕೆ, ಡೆಸ್ಕ್ಟಾಪ್ ಅಲ್ಲಿ ಒಂದು ಐಕಾನ್ಗಳು ಇರ್ತವೆ, ಅದು ಯಾವುದು ಅನ್ನು ಒಳಗೊಂಡಿರುತ್ತೆ ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, ಕಾರ್ಯಕ್ರಮವನ್ನು ತಲುಪುವ ಹತ್ತಿರದ ಮಾರ್ಗ, ಎ ಶಾರ್ಟ್ ಕಟ್ ಟು ಎ ಪ್ರೋಗ್ರಾಮ್. ಇಂಗ್ಲಿಷ್ ಅಲ್ಲಿ ಓದ್ಕೊಳ್ಳಿ, ಕನ್ನಡ ಅರ್ಥ ಆಗ್ಲಿಲ್ಲ ಅಂದ್ರೆ. ಒಂದು ಕಾರ್ಯಕ್ರಮ ಅಥವಾ ಕಾರ್ಯಕ್ರಮವನ್ನು ತಲುಪುವ ಹತ್ತಿರದ ಮಾರ್ಗ, ಎ ಪ್ರೋಗ್ರಾಮ್ ಆರ್ ಶಾರ್ಟ್ ಕಟ್ ಟು ಎ ಪ್ರೋಗ್ರಾಮ್. ಒಂದು ಕಾರ್ಯಕ್ರಮ ಅಥವಾ ಒಂದು ಫೋಲ್ಡರ್ ಅಥವಾ ಒಂದು ಕಡತವನ್ನು ತಲುಪುವ ಹತ್ತಿರದ ಮಾರ್ಗ. ಎ ಪ್ರೋಗ್ರಾಮ್ ಆರ್ ಶಾರ್ಟ್ ಕಟ್ ಟು ಎ ಪ್ರೋಗ್ರಾಮ್ ಆರ್ ಎ ಫೋಲ್ಡರ್ ಆರ್ ಎ ಫೈಲ್. ಒಂದು ಕಡತ ಅಥವಾ ಒಂದು ಫೋಲ್ಡರ್ ಅನ್ನು ತಲುಪುವ ಹತ್ತಿರದ ಮಾರ್ಗ. ವಾಟ್ ಈಸ್ ಡೆಸ್ಕ್ಟಾಪ್ ಐಕಾನ್ಸ್? ನೀವು ನೋಡಿರ್ತೀರಾ, ಯು ಕ್ಯಾನ್ ಸಿ ಡೆಸ್ಕ್ಟಾಪ್ ಅಲ್ಲಿ ನಿಮಗೆ ಮೊಜಿಲ್ಲಾ ಇರುತ್ತೆ, VLC ಮೀಡಿಯಾ ಪ್ಲೇಯರ್ ಇರುತ್ತೆ, ಫೈಲ್ಸ್ ಇರುತ್ತೆ, ಓಕೆ, ಬೇರೆ ಎನಿಥಿಂಗ್, ನೋಟ್ ಪ್ಯಾಡ್ ಇರುತ್ತೆ, ಓಕೆ, ರೀಸೈಕಲ್ ಬಿನ್ ಇರುತ್ತೆ. ಸೊ ಇವೆಲ್ಲ ಇರ್ತವೆ, ಇದೆಲ್ಲ ಐಕಾನ್ಸ್ ಅಂತ ಕರಿತೀವಿ. ಡೆಸ್ಕ್ಟಾಪ್ ಮೇಲೆ ಇರ್ತಾವಲ್ಲ ಐಕಾನ್ಸ್ ಗಳಿವೆಲ್ಲ. ಸೊ ವಾಟ್ ಈಸ್ ದಟ್ ಐಕಾನ್? ಐಕಾನ್ is nothing but a program or a shortcut to a program or a folder or a file. ಎಲ್ಲನೂ ಕೂಡ ಇರುತ್ತೆ ಡೆಸ್ಕ್ಟಾಪ್ ಅಲ್ಲಿ ಸಿಂಬಲ್. ಆಪ್ಷನ್ 3 is the right answer. ಅಲ್ವಾ ಸರ್? ಒಂದು ಪ್ರೋಗ್ರಾಮ್ ತಗೊಳ್ಳಿ, ಒಂದು ಶಾರ್ಟ್ ಕಟ್ ಟು ಎ ಪ್ರೋಗ್ರಾಮ್ ತಗೊಳ್ಳಿ. ಈಗ ಮೊಜಿಲ್ಲಾಗೆ ಒಂದು ಶಾರ್ಟ್ ಕಟ್ ಇರುತ್ತೆ, ಡೆಸ್ಕ್ಟಾಪ್ ಅಲ್ಲಿ ಐಕಾನ್ ಇರುತ್ತೆ, VLC ಇರುತ್ತೆ, ಅಥವಾ ಒಂದು ಫೈಲ್ ಇರುತ್ತೆ, ಒಂದು ಫೈಲ್ ಫೋಲ್ಡರ್ ಇರುತ್ತೆ, ಒಂದು ಫೈಲ್ ಇರುತ್ತೆ, ನೋಟ್ ಪ್ಯಾಡ್ ಆಗಿರಬಹುದು, ಬೇರೆ ಯಾವ್ದಾರ ಒಂದು ಫೈಲ್ ಇಟ್ಕೊಂಡಿರ್ಬೋದು ನೀವು, PDF ಇರ್ಬೋದು ಅಲ್ವಾ? ಸೊ ಇಟ್ ಈಸ್ ಅ ಶಾರ್ಟ್ ಕಟ್, ಲಿಂಕ್ಸ್ ಆರ್ ಫ್ರೀಕ್ವೆಂಟ್ಲಿ ಯೂಸ್ ಪ್ರೋಗ್ರಾಮ್ಸ್, ಫೋಲ್ಡರ್ಸ್ ಅಂಡ್ ಫೈಲ್ಸ್ ಎಲ್ಲಾನು ಕೂಡ ಇರ್ತವೆ. ಓಕೆ, ಸಿಂಪಲ್ ಕ್ವಶನ್ ಇದು, ಆದ್ರೆ ಕನ್ಫ್ಯೂಸ್ ಆಗುತ್ತೆ ಆಪ್ಷನ್ಸ್ ಹೋದಾಗ ನಿಮಗೆ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಕಂಪ್ಯೂಟರ್ ಇಂದ ಶಾಶ್ವತವಾಗಿ ಒಂದು ಕಡತ ಅಥವಾ ಫೋಲ್ಡರ್ ಅನ್ನು ತೆಗೆದುಹಾಕಲು ಬಳಸಬೇಕಾದ ಕೀಲಿ ಸಂಯೋಜನೆ. ವೆರಿ ಈಸಿ ಕ್ವಶನ್.
ವೆರಿ ವೆರಿ ಈಸಿ ಕ್ವಶನ್. ಕಂಪ್ಯೂಟರ್ ಅಲ್ಲಿ ಡಿಲೀಟ್ ಮಾಡಿದ್ರೆ ಹೋಗುತ್ತೆ ರೀಸೈಕ್ಲಿಂಗ್ ಬಿನ್ಗೆ. ಪರ್ಮನೆಂಟ್ ಡಿಲೀಟ್ ಮಾಡಬೇಕೆ ಶಿಫ್ಟ್ ಡಿಲೀಟ್. ನೋಡಿ ಇದನ್ನ ಹಿಂಗೆ ಇದು ಈಸಿ ಕ್ವಶನ್, ಇದನ್ನ ಹಿಂಗೆ ಕೇಳಬೇಕು ಅಂತಿಲ್ಲ. ಇನ್ನೊಂದು ಕ್ವಶನ್ ತಗೋತೀನಿ ನೋಡಿ. MS ವರ್ಡ್ ನಲ್ಲಿ ಶಿಫ್ಟ್ ಡಿಲೀಟ್ ಎಂಬ ಶೀಘ್ರ ಮಾರ್ಗವನ್ನು ಯಾವುದಕ್ಕೆ ಬಳಸುತ್ತಾರೆ? ಈ ತರನು ಬರುತ್ತೆ ನೋಡಿ. ಕ್ವಶನ್ಸ್ ಗಳು ಡಿಫ್ರೆಂಟ್ ಸೇಮ್ ಇದೆ, ಡಿಫ್ರೆಂಟ್ ಆಗಿ ಕೇಳ್ತಾ ಹೋಗ್ತಾರೆ ಅಷ್ಟೇ, ಇನ್ನೇನು ಮಾಡಲ್ಲ. KPSC ಲಿ ನಾನು ನಿಮಗೆ ಅದನ್ನೇ ಹೇಳ್ತಾರೆ, ಪ್ರತಿಯೊಂದು ಕ್ವಶನ್ ಅನ್ನು ನನಗೆ ಡೀಟೇಲ್ ಡಿಸ್ಕಸ್ ಮಾಡ್ತೇನೆ ಸ್ನೇಹಿತರೆ. ಆ ಕ್ವಶನ್ ಇದೊಂದ್ ತರ ಕೇಳ್ಬೋದು ಅಷ್ಟೇ. ಇದು ಈಸಿ ಕ್ವಶನ್ ಇದೆ. ಹೇಗೆ ಶಿಫ್ಟ್ ಡಿಲೀಟ್ ಯಾವ್ದಕ್ಕೆ ಮಾಡ್ತೀವಿ? ಡಿಲೀಟ್ ದ ಸೆಲೆಕ್ಟೆಡ್ ಐಟಮ್ ಪರ್ಮನೆಂಟ್ಲಿ. ಓಕೆ, ಯಾವಾಗ ಶಿಫ್ಟ್ ಡಿಲೀಟ್ ಇಟ್ಕೊಂಡು ಒಂದು ಇದನ್ನ ಫೈಲ್ ಅಥವಾ ಒಂದು ಪ್ರೋಗ್ರಾಮ್ ಅಥವಾ ಒಂದು ಫೋಲ್ಡರ್ ಡಿಲೀಟ್ ಮಾಡ್ತೀವಿ, ರೀಸೈಕ್ಲಿಂಗ್ ಬಿನ್ಗೆ ಹೋಗಲ್ಲ, ಅದು ಡೈರೆಕ್ಟ್ ಆಗಿ ಡಿಲೀಟ್ ಆಗ್ಬಿಡುತ್ತೆ. ಶಿಫ್ಟ್ ಡಿಲೀಟ್ ಓಕೆ, ಪರ್ಮನೆಂಟ್ ಡಿಲೀಟ್ ಅಂತ ಕರಿತೀವಿ. MS ವರ್ಡ್ ಬಗ್ಗೆ ಒಂದಿಷ್ಟು ಕ್ವಶನ್ಸ್ ಇದೆ ಲಾಸ್ಟ್ ಅಲ್ಲಿ, ಅದು ಕೂಡ ವೆರಿ ಇಂಪಾರ್ಟೆಂಟ್ ತಗೊಂಡಿದ್ದೀನಿ, ಬನ್ನಿ. ಲೆಟರ್ ಸೈಜ್ ಪೇಪರ್ ಆಪ್ಷನ್ ಅಳತೆ. ಡೈಮೆನ್ಷನ್ ಆಫ್ ಲೆಟರ್ ಸೈಜ್ ಪೇಪರ್ ಆಪ್ಷನ್. ನೀವೆಲ್ಲ ಈಗ ಪ್ರಿಂಟ್ ಅಲ್ಲಿ A4 ಕೇಳ್ತಾನೆ, ಹೇಳಿದಾನೆ ಎಕ್ಸಾಮ್ ಅಲ್ಲಿ. ಇದನ್ನ ಒಂದು 2-3 ಇಯರ್ಸ್ ಬ್ಯಾಕ್ ಅಲ್ಲಿ ಕೇಳಿದಾನೆ ಸ್ನೇಹಿತರೆ, ಗ್ರೂಪ್ಸ್ ಎಕ್ಸಾಮ್ ಅಲ್ಲಿ. ಲೆಟರ್ ಸೈಜು A4 ಸೈಜ್ ಏನಿರುತ್ತೆ, A4 ಸೈಜ್ ಏನಿರುತ್ತೆ, A3 ಸೈಜ್ ಇರುತ್ತೆ, ಲೆಡ್ಜರ್ ಸೈಜ್ ಏನಿರುತ್ತೆ, ಲೆಟರ್ ಸೈಜ್, ಲೆಡ್ಜರ್ ಸೈಜ್ ಪೇಪರ್. ಓಕೆ, ಲೆಟರ್ ಸೈಜ್ ಪೇಪರ್ ನ ಆಪ್ಷನ್ ಅಳತೆ 8.5 ಇಂಟು 11 ಇಂಚಸ್ ಅಲ್ಲಿ ಇರುತ್ತೆ. ಇನ್ನು MM ಅಲ್ಲೂ ಕೇಳ್ಬೋದು ನಿಮ್ಗೆ. ಓಕೆ, ನಾನೆಲ್ಲ ಕೊಡ್ತೀನಿ ಡೀಟೇಲ್ ಆಗಿ. ಇದನ್ನು ಇಟ್ಕೊಳ್ಳಿ ಸಾಕು, ನೀವು ಇದೊಂದೊಂದು ಇಟ್ಕೊಂಡ್ರೆ ನೀವು ಸಾಕು. ಇದನ್ನ ಬೇಕಂದ್ರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಅದು ಹಾಕೋಣ. ಲೆಟರ್ ಸೈಜು 8.5 ಇಂಟು 11 ಇಂಚಸ್. MM ಅಲ್ಲಿ ಕೇಳಬಹುದು 216 ಇಂಟು 279. ಲೀಗಲ್, ಓಕೆ, ಲೀಗಲ್ ಅದು ಜೂನಿಯರ್ ಲೀಗಲ್. ಲೆಡ್ಜರ್ ಸೈಜು, ಟ್ಯಾಬ್ಲಾಯ್ಡ್ ಸೈಜು. ಹೆಚ್ಚಾಗಿ ಕೇಳಿದಾನೆ ಎಕ್ಸಾಮ್ ಅಲ್ಲಿ ಲೆಟರ್ ಸೈಜ್ ಕೇಳಿದ್ದಾನೆ, A4 ಸೈಜ್ ಕೇಳಿದ್ದಾನೆ. ನೋಡಿ A4 ಸೈಜ್ ಇದೆ. A4 ಸೈಜ್ ನ ಇಂಚೇನು 8.3 ಇಂಟು 11.7. ಓಕೆ, A4 ಸೈಜ್ ಏನು ಸರ್? 8.3 ಇಂಟು 11.7 ಇಂಚಸ್. MM ಅಲ್ಲಿ 210 ಇಂಟು 297 mm ಕೇಳಿದ್ದಾನೆ. A3 ಕೇಳಿದ್ದಾನೆ, A4 ಕೇಳಿದ್ದಾನೆ. ನೋಡಿ A3 ಗಿಂತ A4 ಗಿಂತ A3 ದೊಡ್ಡದು, A3 ಗಿಂತ A2 ಸೈಜ್ ದೊಡ್ಡದು ಇಲ್ಲಿ ಕೊಟ್ಟಿದ್ದೀನಿ. A4 ಸೈಜ್ ಅಂದ್ರೆ ನೀವು ಈಗ ಒಂದು ಜೆರಾಕ್ಸ್ ಅಲ್ಲಿಗೆ ಹೋಗಿ ಪೇಪರ್ ನ ಪ್ರಿಂಟ್ ಒಂದು ಜೆರಾಕ್ಸ್ ಮಾಡ್ಸ್ಕೊಂಡ್ ಬರ್ತೀರಾ, ಪ್ರಿಂಟ್ ತಗೊಂಡ್ಬರ್ತೀರಾ, ದಟ್ ಇಸ್ A4 ಸೈಜ್. ಅದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ A3, A2. ಆಟೋ ಕ್ಯಾಡ್ ಗಳಲ್ಲೆಲ್ಲ ಬಳಸ್ತಾರೆ, ದೊಡ್ಡ ದೊಡ್ಡ ಡಯಾಗ್ರಾಮ್ಗಳು, ಆಟೋ ಕ್ಯಾಡ್ ಡಯಾಗ್ರಾಮ್ಗಳು, ಓಕೆ, ಮೆಷಿನ್ಸ್ ಡಯಾಗ್ರಾಮ್ಗಳು, ಕನ್ಸ್ಟ್ರಕ್ಷನ್ ಡಯಾಗ್ರಾಮ್ಗಳು ದೊಡ್ಡ ದೊಡ್ಡದು. ಸೊ ಅದನ್ನ ಮಾಡಕ್ಕೆ A2, A1, A0 ಎಲ್ಲ ಬಳಸ್ತೀವಿ. ಓಕೆ, A1, A2 ಎಲ್ಲ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಈ ಎಕ್ಸಾಮ್ ಅಲ್ಲಿ ಯಾವ್ದು ಕೇಳಿದ್ರೆ ಲೆಟರ್ ಸೈಜ್ ಕೇಳಿದ್ದಾನೆ. ಓಕೆ, A4 ಕೇಳಿದ್ದಾನೆ, A3 ಕೇಳಿದ್ದಾನೆ. ಓಕೆ, ಲೆಡ್ಜರ್ ಒಂದೊಂದ್ಸಲ ಕೇಳ್ತಾನೆ. ಸೊ ಹಾಗಾಗಿ ದೀಸ್ ಆರ್ ಆಲ್ ಇಂಪಾರ್ಟೆಂಟ್ ಎಕ್ಸಾಮ್ ಅಲ್ಲಿ. ಓಕೆ, ನೆಕ್ಸ್ಟ್ ಹೋಗೋಣ. ಒಂದೇ ಪತ್ರವನ್ನು ಬೇರೆ ಬೇರೆ ವ್ಯಕ್ತಿಗಳಿಗೆ ಕಳಿಸಲು ಸಾಧ್ಯವಾಗುವಂತೆ ಮಾಡುವ ವಿಧಾನ ಯಾವುದು? Which features enables us to send the same letter to different persons? Which feature enables us to send the same letter to different persons? ಮೊನ್ನೆ ಗ್ರೂಪ್ಸ್ ಎಕ್ಸಾಮ್ ಅಲ್ಲಿ ಇದೇ ತರ ಬೇರೆ ಕ್ವಶನ್ ಕೇಳಿದೆ. ಏನ್ ಕೇಳಿದ ಹೇಳಿ ನೋಡೋಣ. ಇತ್ತೀಚೆಗೆ ಲಾಸ್ಟ್ ಮಂತ್ ಗ್ರೂಪ್ಸ್ ಎಕ್ಸಾಮ್ ಆಯ್ತಲ್ಲ, ಕೇಳಿದ್ದ ಅಕೌಂಟ್ ಅಸಿಸ್ಟೆಂಟ್ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಒಂದು ಪತ್ರ ಸೇಮ್ ಇರುತ್ತೆ ಸರ್, ಅದನ್ನ ನಾನು ಜಸ್ಟ್ ಅಲ್ಲಿ ಚೇಂಜ್ ಮಾಡಬೇಕು, ಅವರ ಮೇಲ್ ಅಡ್ರೆಸ್ ನ ಚೇಂಜ್ ಮಾಡಬೇಕು, ಮೇಲ್ ID ನ ಚೇಂಜ್ ಮಾಡಬೇಕು, ಪ್ರತಿಯೊಬ್ಬರಿಗೂ ಕಳಿಸ್ಬೇಕು. ಒಂದು ಏನಿದೆ ಅದನ್ನ ಚೇಂಜ್ ಮಾಡಬೇಕು, ಬಟ್ ಬಾಡಿ ಆಫ್ ದ ಲೆಟರ್ ಸೇಮ್ ಇರುತ್ತೆ, ಇದು ಸೇಮ್ ಇರುತ್ತೆ. ಸೊ ಎಲ್ಲರೂ ಕಳಿಸ್ಬೇಕು, ದಟ್ ಈಸ್ ಕಾಲ್ಡ್ ಮೇಲ್ ಮರ್ಜ್ ಅಂತ ಕರಿತೀವಿ. ಮೊನ್ನೆ ಕೇಳಿದ್ದ ಇದನ್ನ, ಇನ್ನೊಂದ್ ತರ ಕೇಳಿದ್ದ, ಈ ಕ್ವಶನ್ ಅಲ್ಲಿ ನೆನಪು ಬರ್ತಾ ಇಲ್ಲ. ಮೇಲ್ ಮರ್ಜ್ ಅಂತ ಕರಿತೀವಿ. ಅದೇ ಈ ತರ ಇರಲ್ಲ ಕ್ವಶನ್, ಅಲ್ಲಿ ಕ್ವಶನ್ ಬೇರೆ ತರ ಕೇಳಿದ್ದ. ಓಕೆ, mail merge is a useful tool that allows us to produce multiple letters, labels, envelopes, name tags and more using information stored in a list, database or a spreadsheet. ಇನ್ಫಾರ್ಮೇಶನ್ ಗಳನ್ನ ಡಿಫ್ರೆಂಟ್ ಲೇಬಲ್ಸ್ ಗಳು, ಎನ್ವಲಪ್ಸ್ ಗಳ ಟ್ಯಾಗ್ಸ್ ಮುಖಾಂತರ ಬೇರೆ ಬೇರೆ ಅಡ್ರೆಸ್ ಗಳನ್ನ ಹಾಕಿ ಒಂದೇ ಲೆಟರ್ ನ ಬೇರೆ ಬೇರೆ ಕಳಿಸೋಕೆ ಮೇಲ್ ಮರ್ಜ್ ಅಂತ ಕರಿತೀವಿ. ಒಂದೇ ಸಲ ಲಾಂಚ್ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಬನ್ನಿ. ಈ ತರ ಎಲ್ಲ ಕೇಳ್ತಾನೆ. MS ವರ್ಡ್ ಮೊನ್ನೆ ಎಕ್ಸಾಮ್ ಅಲ್ಲೂ ಬಂದಿತ್ತು ಸ್ನೇಹಿತರೆ. MS ವರ್ಡ್ ಅಲ್ಲಿ ಇದನ್ನ ಹೆಂಗೆ ನಾವು ಮಾಡ್ತೀವಿ, ಇದು ಯಾವ ಮೆನು ಇರುತ್ತೆ, ಇದೆಲ್ಲ ನಾನು ತುಂಬಾ ವಿಡಿಯೋಸ್ ಗಳು ಮಾಡ್ಬಿಡ್ತೀನಿ ಈ ತರದ ಬಗ್ಗೆ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಡ್ರಾ ಟೇಬಲ್ ಟೂಲ್ ಬಟನ್, ಅದು ಬಟನ್. ಓಕೆ, ಬಟನ್ ಎಲ್ಲಿ ಇರುತ್ತದೆ? ವೇ ಡೂ ಫೈಂಡ್ ಡ್ರಾ ಟೇಬಲ್ ಟೂಲ್ ಬಟನ್? ಟೂಲ್ ಬಟನ್
ಡ್ರಾ ನ ಟೇಬಲ್ ಅಲ್ಲಿ ಈಗ MS ವರ್ಡ್ ಅಲ್ಲಿ ಇರುತ್ತೆ ಅಂತ ಇಟ್ಕೊಳ್ಳಿ. ಅಲ್ಲಿ ಒಂದು ನೀವು ಟೇಬಲ್ ಡ್ರಾ ಮಾಡಬೇಕು. ಒಂದು ಟೇಬಲ್ ಓಕೆ ಹಿಂಗೆ ಒಂದು 4 ಕಾಲಮ್ ಒಂದು 3 ರೋ ಈ ತರ ಒಂದು ಟೇಬಲ್ ಡ್ರಾ ಮಾಡಬೇಕು. ಸೊ ಅದನ್ನ ಡ್ರಾ ಮಾಡ್ಬೇಕಂದ್ರೆ ಅದು ಎಲ್ಲಿರುತ್ತೆ? ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಅಲ್ಲ, ಡ್ರಾಯಿಂಗ್ ಟೂಲ್ ಬಾರ್ ಅಲ್ಲ, ಟೇಬಲ್ಸ್ ಅಂಡ್ ಫಾರ್ಮ್ಯಾಟಿಂಗ್ ಟೂಲ್ ಬಾರ್ ಅಲ್ಲ, ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಲ್ಲ. ಯೂಶಲಿ ಒಂದೊಂದ್ಸಲ ಸ್ಪೆಸಿಫಿಕ್ ಆಗಿ ಕೇಳ್ತಾನೆ 2003 MS ವರ್ಡ್ ಅಲ್ಲಿ ಎಲ್ಲಿದೆ ಅಂತ ಸ್ಪೆಸಿಫಿಕ್ ಆಗಿ. ಇದೇ ಕ್ವಶನ್ 2003 MS ವರ್ಡ್ ಡ್ರಾ ಟೇಬಲ್ ಟೂಲ್ ಬಟನ್ ಎಲ್ಲಿರುತ್ತೆ 2007 MS ವರ್ಡ್ ಅಂತೆಲ್ಲ ಕೇಳಬಹುದು. ಆಪ್ಷನ್ಸ್ ಒಂದೊಂದ್ಸಲ ಒಂದೊಂದರ ಕೊಡ್ತಾರೆ. ಫಾರ್ಮೆಟಿಂಗ್ ಟೂಲ್ ಬಾರ್, ಟೇಬಲ್ಸ್ ಅಂಡ್ ಫಾರ್ಮೆಟಿಂಗ್ ಟೂಲ್ ಬಾರ್ ಇರುತ್ತೆ ಸ್ನೇಹಿತರೆ. ಟೇಬಲ್ಸ್ ಅಂಡ್ ಫಾರ್ಮೆಟಿಂಗ್ ಟೂಲ್ ಬಾರ್. ಓಕೆ, ಇಲ್ಲಿ ಟೇಬಲ್ಸ್ ಹೋದ್ರೆ ಅದು ಈ ಟೇಬಲ್ಸ್ ಎಲ್ಲಿರುತ್ತೆ? ಫಾರ್ಮೆಟಿಂಗ್ ಟೂಲ್ ಬಾರ್ ಇರ್ತದೆ. ಐ ವಿಲ್ ಶೋ ಯು. ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಇನ್ 2007 ಅಲ್ಲಿ ಬೇರೆ ಆಪ್ಷನ್ ಕೊಡು. ಇನ್ಸರ್ಟ್ ಹೋಗಿ ಅಲ್ಲಿ ಟೇಬಲ್ಸ್ ಹೋಗಿ ಡ್ರಾ ಟೇಬಲ್ ಹೋಗಿ ಅದು ಆಪ್ಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಏನ್ ಆಪ್ಷನ್ಸ್ ಕೊಟ್ಟಿದ್ರೆ ನೋಡ್ಕೊಂಡು ಆನ್ಸರ್ ಮಾಡಬೇಕು. ಈಗ ನಾನು ಫಸ್ಟ್ ಹೇಳ್ತೀನಿ, ನೀವು ಯಾವ್ದೇ ಕೊಟ್ರು ಡ್ರಾ ಟೇಬಲ್ ಎಲ್ಲಿ ಬರುತ್ತೆ ಸರ್? ಎಲ್ಲಿ ಬರುತ್ತೆ? ಫಾರ್ಮೆಟಿಂಗ್ ಟೂಲ್ ಬಾರ್ ಅಲ್ಲಿ ಬರುತ್ತೆ. ಅದು ಗೊತ್ತಿರ್ಬೇಕು ನಿಮ್ಗೆ. ಫಸ್ಟ್ ಫಾರ್ಮೆಟಿಂಗ್ ಟೂಲ್ ಬಾರ್ ಅಂದ್ರೇನು ಅದು ಗೊತ್ತಿರಬೇಕು. ಈಗ ನಾವು ಯಾವ್ದೋ ಡಾಕ್ಯುಮೆಂಟ್ ನೀವು ಈಗ ರೆಂಟ್ ಡಾಕ್ಯುಮೆಂಟ್ ಅಂತ ಇಟ್ಕೊಳ್ಳಿ. ರೆಂಟ್ ಅಂತ ಸೇವ್ ಮಾಡ್ತೀರಾ. ದಟ್ ಈಸ್ ಕಾಲ್ಡ್ ಯಾವುದು? ಇಲ್ಲಿದೆ ನೋಡಿ ಡಾಕ್ಯುಮೆಂಟ್ ನೇಮ್. ಅದನ್ನ ಟೈಟಲ್ ಬಾರ್ ಅಂತ ಕರಿತೀವಿ. ಅದ್ರ ಕೆಳಗಡೆ ಫೈಲು, ಎಡಿಟ್, ವ್ಯೂ, ಇನ್ಸರ್ಟ್, ಫಾರ್ಮೆಟ್ ಈ ತರ ಎಲ್ಲ ಇದೆಯಲ್ಲ. ಫಾರ್ಮೆಟ್ ಅಷ್ಟೇ ಇದು. ಟೂಲ್ಸ್ ಅಂತಿದೆ ನೋಡಿ, ಕೇಳ್ತಾನೆ ಟೇಬಲ್ಸ್ ಅಂತಿದೆ. ಇದನ್ನ ಮೆನು ಬಾರ್ ಅಂತ ಕರಿತೀವಿ. ಓಕೆ, ಇನ್ನೊಂದು ನಿಮ್ಗೆ ಸ್ಟ್ಯಾಂಡರ್ಡ್ ಬಾರ್. ಸ್ಟ್ಯಾಂಡರ್ಡ್ ಬಾರ್ ಅಂತಂದ್ರೆ ಇಲ್ಲಿ ನಿಮಗೆ ಬೇರೆ ಬೇರೆ ಆದ ರೀತಿಯಾದ ಒಂದು ಐಕಾನ್, ಸೇವ್ ಆಸ್, ಪ್ರಿಂಟ್ ಅದು ಇದಿದೆ ಸ್ಟ್ಯಾಂಡರ್ಡ್ ಬಾರ್. ಅದು ನೀವು ಏನ್ ಚೇಂಜ್ ಮಾಡ್ಬೇಕು, ಸ್ಟ್ಯಾಂಡರ್ಡ್ ಹೆಂಗಿರುತ್ತೆ ಹಂಗೆ ಇರುತ್ತೆ. ಆಯ್ತಾ? ನೆಕ್ಸ್ಟ್ ಕೆಳಗಡೆ ಅದ್ರ ಕೆಳಗಡೆ ಬಂದ್ರೆ ಇಲ್ಲಿ ನಿಮಗೆ ಟೈಮ್ ರೋಮನ್ ಮತ್ತೆ ಬೋಲ್ಡ್, ಇಟಲಿಕ್, ಅಂಡರ್ಲೈನ್, ಲೆಫ್ಟ್ ಸೈಡ್ ಮಾರ್ಜಿನ್, ರೈಟ್ ಸೈಡ್ ಸೆಂಟ್ರಲ್ ಇಡಬೇಕಾ? ಇಲ್ಲಿ ನೋಡಿ ಟೇಬಲ್ ಇದೆ. ಡ್ರಾ ಟೇಬಲ್ಗೂ ಮಾಡಬಹುದು. ಅಂದ್ರೆ ಇದು ಯಾವ್ದಿದು? ಫಾರ್ಮೆಟಿಂಗ್ ಬಾರ್. ಇದು ಫಾರ್ಮೆಟಿಂಗ್ ಬಾರ್ ಅಂತ ಕರಿತೀವಿ. ಇದು ಸ್ಕ್ರಾಲ್ ಬಾರ್, ಇದು ಕರ್ಸರ್, ಇದು ರೂಲರ್, ಇದು ವರ್ಕಿಂಗ್ ಏರಿಯಾ, ಇದು ಸ್ಟೇಟಸ್ ಬಾರ್. ಇದು ಗೊತ್ತಿರಬೇಕು. ಈಗ ಸಿಂಪಲ್ ಇವೆಲ್ಲ ಈಸಿ ಕ್ವಶನ್ಸ್ ಗಳು. ಇದನ್ನ ನೀವು MS ವರ್ಡ್ ಯಾವ್ದಾದ್ ಏನು ಅಂತ ಗೊತ್ತಿದ್ರೆ, ಈಗ ಫಾರ್ ಎಕ್ಸಾಂಪಲ್ ಟೂಲ್ಸ್ ಅಂತಕ್ಕಂತ ಒಂದು ಇದು ಯಾವ ಟೂಲ್ ಬಾರ್ ಅಲ್ಲಿ ಬರುತ್ತೆ ಅಂತ ಕೇಳ್ಬೋದು. ಮೆನು ಬಾರ್ ಅಲ್ಲಿ ಬರುತ್ತೆ. ಇನ್ಸರ್ಟ್, ಈಗ ಸ್ಲೈಡ್ ಇನ್ಸರ್ಟ್ ಮಾಡಬೇಕು, ಅದು ಯಾವ್ದ ಬಾರ್ ಅಲ್ಲಿ ಬರುತ್ತೆ? ಮೆನು ಬಾರ್ ಅಲ್ಲಿ ಬರುತ್ತೆ. ಈಗ ಬೋಲ್ಡ್, ಲೆಟರ್ ನ ಬೋಲ್ಡ್ ಮಾಡೋದು, ಇಟಲಿಕ್ ಸ್ಟೈಲ್ ಮಾಡೋದು, ಈ ರೀತಿ ಅಂಡರ್ಲೈನ್ ಮಾಡೋದು, ಇವೆಲ್ಲ ಎಡಿಟಿಂಗ್ ಎಲ್ಲ ಎಲ್ಲಿ ಬರುತ್ತೆ? ಫಾರ್ಮೆಟಿಂಗ್ ಟೂಲ್ ಬಾರ್ ಅಲ್ಲಿ ಬರುತ್ತೆ. ಸಿಂಪಲ್ ಕ್ವಶನ್ ಕೇಳ್ತಾರೆ, ಮೊನ್ನೆ ಕೇಳಿದ್ದ. ಅರ್ಥ ಮಾಡ್ಕೊಳ್ಳಿ, ಇವೆಲ್ಲ ಗೊತ್ತಿರಬೇಕು. ಓಕೆ, ಸೊ ಬರ್ತೀನಿ ಈಗ ನೆಕ್ಸ್ಟ್ ಕ್ವಶನ್ಗೆ. ವರ್ಲ್ಡ್ ದಸ್ತಕ ಪೇಜಿನ ಡಿಫಾಲ್ಟ್ ಎಡ ಮಾರ್ಜಿನ್ ಯಾವ್ದಾಗಿರುತ್ತೆ? ಡಿಫಾಲ್ಟ್ ಲೆಫ್ಟ್ ಮಾರ್ಜಿನ್ ವರ್ಲ್ಡ್ ಡಾಕ್ಯುಮೆಂಟ್. ಅಂದ್ರೆ ನೀವು MS ವರ್ಡ್ ಒಂದು ಪೇಜ್ ಓಪನ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ನೀವು ಬರೋ ತಕ್ಷಣ ಇಲ್ಲಿಂದ ಸ್ಟಾರ್ಟ್ ಆಗಲ್ಲ ಟೈಪಿಂಗು, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಅಂದ್ರೆ ಇಲ್ಲಿ ಮಾರ್ಜಿನ್ ಬಿಟ್ಟಿರ್ತದೆ, ಹಂಗೆ ಕೆಳಗಡೆನೂ ಮಾರ್ಜಿನ್. ನೀವು ಕೊನೆ ಲೈನ್ ತನಕ ಹೋಗಲ್ಲ, ಒಂದಷ್ಟು ಜಾಗ ಬಿಡುತ್ತೆ. ಇಲ್ಲಿ ಲೆಫ್ಟ್ ರೈಟ್ ಅಲ್ಲೂ ಕೂಡ ಮಾರ್ಜಿನ್. ಅಂದ್ರೆ ಇಷ್ಟು ಮಾತ್ರ ಬರೀತೀರ. ಈ ಕಡೆ ಸೈಡ್ ಅಲ್ಲೆಲ್ಲ ಮಾರ್ಜಿನ್ ಇದು ಅಲ್ವಾ, ಬಿಟ್ಟಿರುತ್ತೆ ಅಲ್ವಾ ಡಿಫಾಲ್ಟ್ ಆಗಿ. ನೀವು ಅದನ್ನ ಜಾಸ್ತಿ ಮಾಡೋದು ಕಮ್ಮಿ ಮಾಡೋದು, ಬಟ್ ಎಲ್ಲದ್ರಲ್ಲಿ ಇದ್ದೇ ಇರುತ್ತೆ. ಅದೆಷ್ಟಿರತ್ತೆ ಅಂತ ಕೇಳ್ತಾರೆ. ಯೂಶಲಿ ನಮ್ಮ ಹಳೆ MS ವರ್ಡ್ 2003 ಬೇರೆ ಇತ್ತು, 2007 ಆದ್ಮೇಲೆ ಬೇರೆ ಇದೆ. ಬಟ್ ನಾವ್ ಈಗ ಪ್ರೆಸೆಂಟ್ ಇರೋದ್ ತಗೋಬೇಕು. ಆಫ್ಟರ್ 2007 ಏನಿದೆ ಅದನ್ನ ತಗೋಬೇಕು. ಅವಾಗ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ 2003 ಅಂತ ಕೇಳಿದ್ರೆ 1.25 ಅಂತ ಮಾಡ್ಬೋದಾಯ್ತು ಲೆಫ್ಟ್ ಮಾರ್ಜಿನ್. ಅವ್ನು 2003 ಕೇಳಿಲ್ಲ, ಜಸ್ಟ್ ಒಂದು ಜನರಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಲೆಫ್ಟ್ ಮಾರ್ಜಿನ್ ಇನ್ MS ವರ್ಡ್ ಡಾಕ್ಯುಮೆಂಟ್ ಅಲ್ಲಿ ಏನು ಅಂದ್ರೆ ಆಫ್ಟರ್ 2007 ಅಟ್ ಪ್ರೆಸೆಂಟ್ ಏನಿದೆ ಅದನ್ನ ಹೇಳಬೇಕು. ಸೊ 1.0 ನಾನು ತೋರಿಸ್ತೀನಿ ನಿಮ್ಗೆ. ಕಾಣಿಸ್ತಾ ಇದೆಯಾ? ಇಲ್ಲಿ MS ವರ್ಡ್ ಟೈಪ್ ಮಾಡ್ತೀವಿ, ಇಲ್ಲಿ ಜಾಗ ಬಿಟ್ಟಿದೆ, ಇಲ್ಲಿ ಜಾಗ ಇದೆ ಮೇಲ್ಗಡೆ ಒಂಚೂರು, ಇಲ್ಲಿ ನೋಡಿ ಇಲ್ಲಿ ಜಾಗ ಇದೆ ಅಲ್ವಾ. ಇದನ್ನ ಮಾರ್ಜಿನ್ಸ್ ಗಳು ಅಂತ ಕರಿತೀವಿ. 2003 ಏನಾಗಿತ್ತು ಅಂತಂದ್ರೆ ಬಾಟಮ್ ಮತ್ತೆ ಟಾಪ್ ಇದೆಯಲ್ಲ 1 ಇಂಚ್ ಇತ್ತು. ಲೆಫ್ಟ್ ಮತ್ತೆ ರೈಟ್ ಇತ್ತಲ್ಲ ಅದು 1.5 ಇಂಚ್ ಇತ್ತು. ಆದ್ರೆ 2007 ನಂತರ ಲೆಫ್ಟ್, ಟಾಪ್, ಬಾಟಮ್, ರೈಟ್ ಎಲ್ಲಾನು ಕೂಡ 1 ಇಂಚ್ ಇದೆ. ಒಂದ್ಸಲ MM ಅಲ್ಲಿ ಕೇಳ್ಬೋದು 25.4 mm ಅಂತ ಕೇಳ್ಬೋದು. ಅರ್ಥ ಆಗ್ತಿಲ್ಲ, ಮಾರ್ಜಿನ್ಸ್ ಗಳು ಬಿಟ್ಟಿರ್ತಾರೆ. ಸೊ MS ವರ್ಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಓಕೆ, ಸೊ ಈಗ ಅಟ್ ಪ್ರೆಸೆಂಟ್ ಎಷ್ಟಿದೆ? ಒಂದು ಎಲ್ಲ 4 ಸೈಡ್ ಸ್ನ್ಯಾಪ್ ಇಟ್ಕೊಳ್ಳಿ ಸಾಕು. ಸ್ಪೆಸಿಫಿಕ್ ಆಗಿ ಕೇಳಕ್ ಹೋಗಲ್ಲ. ಒಂದು 2003 ಅಂತ ಹಳೆದೆಲ್ಲ ಕೇಳಕ್ ಹೋಗಲ್ಲ. 2007 ಅಂತ ಹಾಕ್ಲಿ ಅಥವಾ ಆಗದೆ ಇರ್ಲಿ, ಅಟ್ ಪ್ರೆಸೆಂಟ್ ಇರೋದು ಎಷ್ಟು ಅಂದ್ರೆ 1.0 ಆಲ್ ಮಾರ್ಜಿನ್ಸ್. ಯಾವುದು? ಅದು ಟಾಪ್ ಆಗಿರ್ಲಿ, ಬಾಟಮ್ ಆಗಿರ್ಲಿ, ರೈಟ್ ಸೈಡ್ ಮಾರ್ಜಿನ್ ಆಗಿರ್ಲಿ, ಲೆಫ್ಟ್ ಸೈಡ್ ಮಾರ್ಜಿನ್ ಆಗಿರ್ಲಿ, ಇರೋದೆಷ್ಟು ಸರ್? 1.0 ಅಟ್ ಪ್ರೆಸೆಂಟ್. ಫೈನ್.
ಎಸ್. ಯಾವ ವಿಷಯ ಪಟ್ಟಿಕೆಯಿಂದ ನೀವು ಹೆಡರ್ ಮತ್ತು ಫೂಟರ್ ಅನ್ನು ಸೇರ್ಪಡೆ ಮಾಡಬಹುದು. ಇದು ಈಸಿ ನೋಡಿ. ಈ ತರದೆಲ್ಲ ಕೇಳ್ತಾನೆ. ಮೊನ್ನೆ ಕೇಳಿದ್ದ ಯಾವ್ದೋ ಒಂದು ಟೂಲ್, ಯಾವ ಟೂಲ್ ನ ಯೂಸ್ ಮಾಡ್ಕೊಂಡು ನಾವು ಏನೋ ಡ್ರಾ ಮಾಡ್ತೀವಿ ಅನ್ನೋ ಕೇಳಿದ್ದೆ ಮೊನ್ನೆ. ಆ ತರನೇ ಇದು ಕೂಡ. ಈಗ ನೀವು ಒಂದು ನಿಮ್ಮ ಹತ್ರ ಏನೋ ಒಂದು ಪ್ರಿಂಟ್ ತಗೊಂಡಿರ್ತೀರ, ನೋಟ್ಸ್ ಗಳು, ಅದ್ ಮೇಲ್ಗಡೆ ಇನ್ಸ್ಟಿಟ್ಯೂಟ್ ನೇಮ್ ಇರುತ್ತೆ, ಇಲ್ಲಿ ಬಂದು ಪೇಜ್ ನಂಬರ್ ಇರುತ್ತೆ, ಅವ್ರ ಇಮೇಲ್ ಐಡಿ ಇರುತ್ತೆ, ನಾವು ಕೊಡೋದ್ರಲ್ಲೂ ಇರುತ್ತೆ, ಎಷ್ಟೊಂದು ಹಿಂಗಿರುತ್ತೆ. ದಿಸ್ ಇಸ್ ಕಾಲ್ಡ್ ಹೆಡರ್, ದಿಸ್ ಇಸ್ ಕಾಲ್ಡ್ ಫೂಟರ್. ಇದನ್ನ ಹೆಂಗೆ ನಾವು ಆಡ್ ಮಾಡ್ತೀವಿ? ಯಾವ ಮೆನು ಇರುತ್ತೆ ಅವನೇ ಕೊಟ್ಬಿಟ್ಟಿದ್ದಾರೆ. ವಿಚ್ ಮೆನು ಅಂದ್ರೆ ಅರ್ಥ ಏನು? ಇದು ಮೆನು ಬಾರ್ ಅಲ್ಲಿ ಇರುತ್ತೆ ಅಂತ ಅರ್ಥ. ಮೆನು ಬಾರ್, ಆ ಮೆನು ಬಾರ್ ಅಲ್ಲಿ ಯಾವ ಮೆನು ಇರುತ್ತೆ ನಾನು ಅದನ್ನೇ ಹೇಳಿದ್ವಿ. ಇಲ್ಲಿ ಹಿಂದೆ ಬನ್ನಿ ನೋಡಿ. ದಿಸ್ ಇಸ್ ಮೆನು ಬಾರ್ ಅಲ್ವಾ? ಇದು ಮೆನು ಬಾರ್. ಫೈಲ್ ಅಲ್ಲಿ ಇದೆಯಾ, ಎಡಿಟ್ ಅಲ್ಲಿ ಇದೆಯಾ? ಈ ಮೆನು ಬಾರ್ ಅಲ್ಲಿ ಯಾವ ಮೆನು ಇದೆ ಅಂತ. ಫೈಲ್ ಅಲ್ಲಿ ಇದೆಯಾ, ಎಡಿಟ್ ಅಲ್ಲಿ ಇದೆಯಾ, ವ್ಯೂ ಅಲ್ಲಿ ಇದೆ, ಇನ್ಸರ್ಟ್ ಅಲ್ಲಿ ಇದೆ, ಫಾರ್ಮೆಟ್ ಅಲ್ಲಿ ಇದೆಯಾ, ಟೂಲ್ಸ್ ಅಲ್ಲಿ ಇದೆಯಾ? ಅದನ್ನೇ ಆಪ್ಷನ್ಸ್ ಕೊಟ್ಟಿದ್ರೆ ನೋಡಿ. ಫಾರ್ಮೆಟ್ ಅಲ್ಲಿ ಇದೆಯಾ, ವ್ಯೂಸ್ ಅಲ್ಲಿ ಇದೆಯಾ, ಟೂಲ್ಸ್ ಅಲ್ಲಿ ಇದೆಯಾ? ಸಿಂಪಲ್. ಹೆಡರ್ ಅಂಡ್ ಫೂಟರ್ ಅಲ್ಲಿ ಬರುತ್ತೆ. ಪಟಾಪಟ ಅಂತ ಹೇಳ್ಬೇಕು. ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ ವ್ಯೂ ಬಾರ್ ಅಂದ್ರೆ ವ್ಯೂ ಮೆನು ಇರುತ್ತೆ. ಮುಚ್ಕೊಂಡು ಟಿಕ್ ಹಾಕಿ. ವ್ಯೂ ಮೆನುಗೆ ಹೋದ್ರೆ ಅಲ್ಲಿ ಹೆಡರ್ ಮತ್ತೆ ಫೂಟರ್ ಸಿಗುತ್ತೆ. ಹೆಡರ್, ಫೂಟರ್, ಪೇಜ್ ನಂಬರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಬರ್ತೇನೆ. MS ವರ್ಡ್ ನಲ್ಲಿ ಕಂಟ್ರೋಲ್ ಐ ಏನಕ್ಕೆ ಯೂಸ್ ಮಾಡ್ತೀವಿ? ಶಾರ್ಟ್ ಕಟ್ ಕೀಸ್ ಕೇಳ್ತಾನೆ. ಕೇಳಿದ ಮೊನ್ನೆ ಕೂಡ. ಕಂಟ್ರೋಲ್ ಐ, ಕಂಟ್ರೋಲ್ ಬಿ ಕೇಳಿದ್ದ. ಕಂಟ್ರೋಲ್ ಬಿ ಕೇಳಿದ್ನಲ್ಲ ಮೊನ್ನೆ ಎಕ್ಸಾಮ್ ಅಲ್ಲಿ. ಕೋಪರೇಟಿವ್ ಇನ್ಸ್ಪೆಕ್ಟರ್ SBM HK. ಇಟಾಲಿಕ್, ನಾನು ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಾ ಇದ್ದೀನಿ. ಇಟಾಲಿಕ್ ಫಾರ್ಮ್ಯಾಟ್, ಐ ಅಂದ್ರೆ ಇಟಾಲಿಕ್ ಫಾರ್ಮ್ಯಾಟ್. ಸ್ಟೈಲ್, ಬೋಲ್ಡ್ ಕೇಳಿದ. ಕಂಟ್ರೋಲ್ ಬಿ ಎಲ್ಲಿಗೆ ಯೂಸ್ ಮಾಡ್ತೀವಿ ಕೇಳಿದ್ದ ಎಕ್ಸಾಮ್ ಅಲ್ಲಿ. ಕಂಟ್ರೋಲ್ ಐ, ಇಟಾಲಿಕ್ ಫಾರ್ಮ್ಯಾಟ್ ಟು ಸೆಲೆಕ್ಟೆಡ್ ಟೆಕ್ಸ್ಟ್ ಅಂದ್ರೆ ಸ್ಟೈಲ್, ಇಟಾಲಿಕ್ ಸ್ಟೈಲ್. ಹಿಂಗೆ ಬೋಲ್ಡ್ ಅಂದ್ರೆ ಡಾರ್ಕ್ ಆಗಿರುತ್ತೆ, ಡಾರ್ಕ್ ಆಗಿ ಬೋಲ್ಡ್. ಯು ಅಂದ್ರೆ ಅಂಡರ್ಲೈನ್. ಓಕೆ, ಸೊ ಶಾರ್ಟ್ ಕಟ್ ಕೀ ಗೊತ್ತಿರಬೇಕು. ಇಟಾಲಿಕ್ ಆಗಿರ್ಬೋದು, ಬೋಲ್ಡ್ ಆಗಿರ್ಬೋದು, ಕಾಪಿ ಆಗಿರ್ಬೋದು, ಕಂಟ್ರೋಲ್ ಇಟಾಲಿಕ್ ಆಗಿರ್ಬೋದು. ಕಂಟ್ರೋಲ್ ಕೆ ಕೇಳಿದ್ದ, ಹೈಪರ್ ಲಿಂಕ್. ಕಂಟ್ರೋಲ್ ಮತ್ತೆ ಇನ್ನೊಂದೇನ್ ಕೇಳಿದ್ದ, ಆರ್ ಕೇಳಿದ್ದ, ಅಲೈನ್ ಟು ರೈಟ್ ಟೆಕ್ಸ್ಟ್ ಕೇಳಿದ್ದ ಮೊನ್ನೆ ಎಕ್ಸಾಮ್ ಅಲ್ಲಿ. ಹೊಂದಿಸಿ ಬರೀರಿ ಕೇಳಿದ್ದ. ಕಂಟ್ರೋಲ್ ಎಂ, ಅಲೈನ್ ಟೆಕ್ಸ್ಟ್ ಲೆಫ್ಟ್. ಕಂಟ್ರೋಲ್ ಆರ್ ಕೇಳಿದ್ದ. ಕಂಟ್ರೋಲ್ ಬಿ ಕೇಳಿದ್ದ. ಕಂಟ್ರೋಲ್ ಡಬ್ಲ್ಯೂ ಕೇಳಿದ್ದ. ಮೊನ್ನೆ ಎಕ್ಸಾಮ್ ಅಲ್ಲಿ ಕೇಳಿದ್ದ ಸ್ನೇಹಿತರೆ. ನಾ ಎಲ್ಲ ಲಿಸ್ಟ್ ಕೊಟ್ಟಿದ್ದೀನಿ. ಒಂದು ಶಾರ್ಟ್ ಕಟ್ ಕೀ ಕಂಟ್ರೋಲ್ ಪ್ಲಸ್ ABCD ಇಂದ Z ತನಕ ಗೊತ್ತಿರಬೇಕು. ಇನ್ನೊಂದು ಫಂಕ್ಷನ್ಸ್ ಕೀ ಬರುತ್ತೆ. ಇದು ಕಂಟ್ರೋಲ್ ಕೀ ಶಾರ್ಟ್ ಕಟ್ ಕೀ ಆದ್ರೆ ಇನ್ನೊಂದು ಫಂಕ್ಷನ್ಸ್ ಕೀ ಬರುತ್ತೆ. ಇದೆರಡು ಬೇಸಿಕ್ ನಿಮ್ಗೆ ಗೊತ್ತಿರಬೇಕು. ಎಕ್ಸಾಮ್ ಅಲ್ಲಿ ಕೇಳ್ತಾ ಇರ್ತಾನೆ, ರಿವಿಷನ್ ಆಗುತ್ತೆ. ಎಸ್, ಮಾಡಿರ್ತೀವಿ ಇದನ್ನ, ಪ್ರೀವಿಯಸ್ ನೋಡಿರ್ತೇವೆ ತುಂಬಾ ಜನ. ನೋಡಿಲ್ದೇ ಇರೋರು ನೋಡ್ಕೊಳ್ಳಿ, ನೋಡಿರೋರ್ಗೆ ರಿವಿಷನ್ ಆಗುತ್ತೆ, ರಿವಿಷನ್ ಮಾಡ್ಕೊಳ್ಳಿ. ಎಕ್ಸಾಮ್ ಇದೆ ಅಲ್ವಾ, CT ಎಕ್ಸಾಮ್ ಇದೆ, ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬರ್ತೇನೆ. ವರ್ಡ್ ಪ್ರೊಸೆಸ್ ನಲ್ಲಿ ಹೊಸ ಪ್ಯಾರಾಗೆ ಹೋಗಲು ಬಳಸುವ ಕೀ. ವೆರಿ ಈಸಿ ಕ್ವಶನ್. ವರ್ಡ್ ಪ್ರೊಸೆಸ್ ಅಂದ್ರೆ MS ವರ್ಡ್ ಅಲ್ಲಿ ಈಗ ಒಂದು ಪೇಜ್ ಇರುತ್ತೆ. ಇಲ್ಲಿ ಏನೋ ಬರೀತಾರೆ, ಟೈಪ್ ಮಾಡ್ತಾರೆ, ಟೈಪ್ ಮಾಡ್ತೀರಾ, ಇಲ್ಲಿ ಎಂಡ್ ಆಯ್ತು. ನೆಕ್ಸ್ಟ್ ನಾವು ಹೊಸ ಪ್ಯಾರಾ ಇಲ್ಲಿಂದ ಟೈಪ್ ಮಾಡಬೇಕು, ಇಲ್ಲಿಂದ. ಸೊ ಹಿಂಗೆ ಇಲ್ಲಿಂದ ಇಲ್ಲಿ ವಾಪಸ್ ಒಂದು ಪ್ಯಾರಾಗ್ರಾಫ್ ಇನ್ನೊಂದು ಪ್ಯಾರಾಗ್ ಏನ್ ಮಾಡ್ತೀವಿ? F12 ಅಲ್ಲ, F12 ಏನಕ್ಕೆ? F12 ಫಂಕ್ಷನ್ಸ್ ಕೀ. ಸೇವ್ ಆಸ್ ಮಾಡಕ್ಕೆ. ಯಾವ್ದಾದ್ರು ಡಾಕ್ಯುಮೆಂಟ್ ನ ನೀವು ಸೇವ್ ಆಸ್ ನೇಮ್ ಚೇಂಜ್ ಮಾಡಿ ಸೇವ್ ಆಸ್ ಮಾಡಕ್ಕೆ ಯೂಸ್ ಮಾಡ್ತಕ್ಕಂತ ಒಂದು ಫಂಕ್ಷನ್ಸ್ ಕೀ. ಇನ್ಸರ್ಟ್ ಇದಕ್ಕೂ ಸಂಬಂಧ ಏನು? ನಾವು ಜಸ್ಟ್ ಪ್ಯಾರಾಗ್ರಾಫ್ ಹೋಗ್ಬೇಕು, ನ್ಯೂ ಪ್ಯಾರಾಗ್ರಾಫ್. ಎಂಟರ್ ಇಸ್ ದ ರೈಟ್ ಆನ್ಸರ್. ಸಿಂಪಲ್ ಕ್ವಶನ್ ಇದು. ಇದನ್ನ ತುಂಬಾ ಜನ ತಪ್ಪು ಮಾಡ್ತಾರೆ. ಏನ್ ಮಾಡ್ತೀರಾ? ಒಂದಾದ್ಮೇಲೆ ಇಲ್ಲಿಗೆ ಆದ್ಮೇಲೆ ಎಂಡ್ ಆದ್ಮೇಲೆ ಎಂಟರ್ ಮಾಡಿ ಇನ್ನೊಂದು ಪ್ಯಾರಾಗ್ರಾಫ್ ಹೋಗ್ತೀರಾ ಅಷ್ಟೇ. ಸಿಂಪಲ್, ವೆರಿ ವೆರಿ ಸಿಂಪಲ್ ಕ್ವಶನ್ ಇದು. ಓಕೆ, ಎಸ್. ನೆಕ್ಸ್ಟ್ ಬರ್ತೇನೆ. ವರ್ಡ್ ಪ್ರೊಸೆಸ್ ನಲ್ಲಿ ಸ್ಪೆಲ್ ಚೆಕ್ ಮಾಡಲು ಉಪಯೋಗಿಸಬಹುದಾದ ಫಂಕ್ಷನ್ಸ್ ಕೀ. ನೋಡಿ, ಫಂಕ್ಷನ್ಸ್ ಕೀ ಬಗ್ಗೆನೂ ಕೂಡ ತಿಳ್ಕೊಳ್ಳಿ ಅಂತ ಹೇಳಿದೆ, ಅದಕ್ಕೆ ತಗೊಂಡ್ಬಂದಿದ್ದೀನಿ. ಇನ್ನೊಂದ್ಸಲ ರಿವಿಷನ್ ಆಗುತ್ತೆ ನೋಡ್ಕೊಳ್ಳಿ. ಇಲ್ಲಿ ಸ್ಪೆಲ್ಲಿಂಗ್ ಚೆಕ್ ಯಾವ್ದಿರೋದು? F2, F4, F5, F7 ಇದೆ. ರೈಟ್ ಆನ್ಸರ್ F7. ಸ್ಪೆಲ್ ಚೆಕ್ ಮಾಡಕ್ಕಿರೋದು F7. ಈಸಿ. ಅಗೇನ್ ನಿಮ್ಗೆ ರಿವಿಷನ್ ಆಗುತ್ತೆ ನೋಡ್ಕೊಳ್ಳಿ. F1 ಇಂದ F12 ಫಂಕ್ಷನ್ಸ್ ಕೀ ಇರುತ್ತೆ. ನಿಮ್ಗೆ ಕೀಬೋರ್ಡ್ ಅಲ್ಲಿ ಮೇಲ್ಗಡೆ ನೋಡಬೇಕು, ಗೊತ್ತಿದೆ. ಎಸ್ಕೇಪ್ ಕೀ ಆದ್ಮೇಲೆ F1 ಬಂದು F12 ತನಕ ಇರುತ್ತೆ, ಗೊತ್ತಿರಬೇಕು. F12 ಈಗ ತಾನೇ ನಿಮ್ಗೆ ಹೇಳಿದೆ ಒಂದು ಲಾಸ್ಟ್ ಕ್ವಶನ್ ಅಲ್ಲಿ, ಸೇವ್ ಆಸ್ ಕಮಾಂಡ್. F7 ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್. F1 ಆಫೀಸ್ ಅಸಿಸ್ಟೆಂಟ್ ಹೆಲ್ಪ್ ಗೋಸ್ಕರ ಯೂಸ್ ಮಾಡ್ತಕ್ಕಂಥದ್ದು.
F10 ಮೆನು ಬಾರ್ಗೆ ಹೋಗ್ತಕ್ಕಂಥದ್ದು, ಆಕ್ಟಿವೇಟ್ ದ ಮೆನು ಬಾರ್. ಲಾಸ್ಟ್ ಆಕ್ಷನ್ ರಿಪೀಟ್ ಮಾಡಕ್ಕೆ F4. ಓಕೆ, ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಸ್ನೇಹಿತರೆ. ಸೊ ಇಷ್ಟ ಆಗಿದೆ ಅನ್ಕೋತೀನಿ, ಲೈಕ್ ಮಾಡಿ. ಇನ್ನೂ ಒಂದು ಕ್ವಶನ್ ಇತ್ತೀಚೆಗೆ ಬಂದಿರೋ ಕ್ವಶನ್ ಕೂಡ ಡಿಸ್ಕಸ್ ಮಾಡೋಣ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ ಅಥವಾ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಲಿಂಕ್ ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್, ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅದು ಪ್ರೀವಿಯಸ್ ವಿಡಿಯೋಸ್ಗಳು ಮಾಡಿರೋದು ನೀವು ಎಷ್ಟಾಗುತ್ತೆ ರಿವಿಷನ್ ಮಾಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ ಸ್ನೇಹಿತರೆ.